ಎಲ್ಲರಿಗೂ ನಮಸ್ಕಾರ. ಹನುಮಂತರಾಜು ಅವರದ್ದು ಹಲವಾರು ವಿಡಿಯೋಗಳನ್ನ ಹಾಕಿದ್ದೆ. ಹಳೆ ವಸ್ತು ಸಂಗ್ರಹಣಕಾರರು. ಇವತ್ತು ಒನಕೆ ಮತ್ತು ಕೊಬ್ಬರಿ ತುರಿಯೋದು ನೋಡಿದ್ರೆ ನೀವೇ ಆಶ್ಚರ್ಯ ಬೀಳ್ತೀರ. ಅಷ್ಟು ದೊಡ್ಡದು. ಯಾರೋ ದೊಡ್ಡ ಕುಟುಂಬದವರು ಆ ಕೊಬ್ಬರಿ ತುರಿಯುವ ಇದನ್ನು ಇಟ್ಕೊಂಡಿದ್ರಂತೆ. ಅದು ತೋರಿಸ್ತಾರೆ. ಒನಕೆ ಅಂತಂದರೆ ನಾವು ಚಟ್ನಿ ರುಬ್ಕೊಳೋದು ಅದು ಇದು ಇತ್ತಲ್ಲ, ನೆಲ್ ಕುಟ್ಟೋದು ಅದು ಇತ್ತಲ್ಲ, ಅಂಥದಕ್ಕೆ ಬಳಸ್ತಾ ಇದ್ದರು. ಎಷ್ಟು 2 ಅಡಿ ಐತೆ, ಸುಮಾರು 6-7 kg ಐತೆ ಅದು. ಅಂದರೆ ಅಷ್ಟು ಒಳ್ಳೆ ಮರದಿಂದ ಅವರು ಆ ಥರ ನೆಲ್ ಕುಟ್ಟೋಕ್ಕೆ ಒನಕೆ ಮಾಡ್ಕೊಂಡಿದ್ರು. ಆ ಒನಕೆ ಮಾಡ್ಕೊಂಡಿರೋರ ಬಗ್ಗೆ ಹನುಮಂತರಾಜು ಅವರು ಎಲ್ಲ ವಿಶ್ಲೇಷಣೆಯನ್ನು ಹೇಳ್ತಾರೆ ನೋಡ್ರಿ. ಇದು ಸುಮಾರು 100 ವರ್ಷ ಹಳೆವು, 100-150 ವರ್ಷ ಹಳೆವು. ಇವು ನಮ್ಮ ತಾತ ಮುತ್ತಾತರ ಕಾಲದಲ್ಲಿ ಉಪಯೋಗಿಸ್ತಿದ್ದ ಒಂದು ಒನಕೆಗಳು. ಇದು ಚಿಕ್ಕ ಒನಕೆಗಳು, ಅಂದರೆ ಜಾಸ್ತಿ ಪುಡಿ ಆದಮೇಲೆ ಇದರಲ್ಲಿ ಕುಟ್ಕೊಳ್ಳೋರು. ಇದು ಜಾಸ್ತಿ ಇದ್ದಾಗ ದೊಡ್ಡವರು ಹಿಂಗೆ ಎತ್ತಿ ಕುಡ್ತಿದ್ದಂಥ ಇದು ರಾಗಿ, ಇದು ನೆಲ್ಲು ಮತ್ತು ಕಾಳುಗಳನ್ನ ಅವನ್ನೆಲ್ಲ ಕೊಡ್ತಾಯಿದ್ರು ಆಗಿನ ಕಾಲದಲ್ಲಿ. ಇವು ಅಪರೂಪವಾದ ಈ 2 ಒನಕೆಗಳು ನನಗೆ ಸಿಕ್ಕಿದ್ದು. ಆಮೇಲೆ ನನ್ನ ಹತ್ರ ನನ್ನ ಸಂಗ್ರಹದಲ್ಲಿರೋದಕ್ಕೆ ಭಾಳ ತುಂಬ ಖುಷಿ. ಇದನ್ನು ನೋಡಬೇಕು. ಜನರು ನೋಡಿದಾಗ ಆಗಿನ ಕಾಲದಲ್ಲಿ, ಇವತ್ತು ಮಿಷಿನಲ್ಲಿ ಎಲ್ಲ ಕುಟ್ಟಿಸ್ಕೊಂತೀವಿ, ಹಸಿಟ್ಟು ಇದೆಲ್ಲ. ಇವನ್ನೆಲ್ಲ ನೋಡಿದ್ರೆ ನಮ್ಮ ಜನ ಆಗ 110 ವರ್ಷದ ಮೇಲೆ ಬದುಕೋರು ಅಂದರೆ ಹಿಂಗೆ ಕುಟ್ಟಿ ತಿಂತಾಯಿದ್ರು. ಆಮೇಲೆ ಅವು ವ್ಯಾಯಾಮ ಮಾಡ್ತಿರ್ಲಿಲ್ಲ ಯಾರೂ, ಯಾಕೆಂದರೆ ಮನೆಯಲ್ಲೇ ವ್ಯಾಯಾಮ ಇವೆಲ್ಲ ಕುಟ್ಟೋದು ಇದೆಲ್ಲ ಮಾಡ್ಕೊಂಡು ಆಗ ಭಾಳ ಇದಿದ್ರು. ಈಗೆಲ್ಲ ಜಿಮ್ಗೆ ಹೋಗ್ತಾರೆ, ಎಲ್ಲ ಕಡೆ ಹೋಗ್ತಾರೆ. ಆಗ ಏನು ಮಾಡ್ತಿರ್ಲಿಲ್ಲ. ಭಾಳ ಮನೆ ಕೆಲಸಗಳು ಮಾಡಿ ಗಟ್ಟಿಯಾಗಿ ತಮ್ಮ ಇದನ್ನ ದೇಹನ ರೂಢಿಸ್ಕೊತಾ ಇದ್ರು ಎಲ್ಲರೂ. ಅದರಿಂದ ಎಷ್ಟು ವರ್ಷದ ಹಳೆವು ಅವು? 120 ವರ್ಷ ಹಳೆವು, 120 ವರ್ಷ ಹಳೆವು. ಹಾಗೆ ಈಗ ಕೊಬ್ಬರಿ ತುರಿಯೋದು ಚಿಕ್ಕದು ನೋಡ್ರಿ ತೋರಿಸ್ತಾರೆ. ಚಿಕ್ಕದಿಂದ ದೊಡ್ಡದು 2 ತೋರಿಸ್ತಾರೆ. ಫಸ್ಟ್ ಚಿಕ್ಕದನ್ನು ಇದು ಹೇಳ್ತಾರೆ ನೋಡ್ರಿ. ನೋಡಿ, ಆಗ ಚಿಕ್ಕದ ವಿಷಯ ಇದು. ಆಗ ಕೊಬ್ಬರಿ ತುರಿತಾ ಇದ್ರು. ಇದರಲ್ಲಿ ನೋಡಿ, ಆಚೆಗಡೆ ಬೀಳದಂಗೆ ಇದಕ್ಕೊಂದು ಗುಂಡಿ ಮಾಡಿ ಇಲ್ಲಿ ಮರದಲ್ಲಿ ಮಾಡಿದ್ರು. ಆಗಿನ ಕಾಲದಲ್ಲಿ ಮರ ಎಷ್ಟು ಉಪಯೋಗಿಸ್ಕೊಂಡು ಜೀವನ ಮಾಡ್ತಾಯಿದ್ರು ಅಂದರೆ, ಮರದಲ್ಲಿ ಏನು ಇದು ಬರ್ತಿಲ್ಲ. ಈಗೆಲ್ಲ ಪ್ಲಾಸ್ಟಿಕಲ್ಲಿ ಇದ್ದಾರೆ. ಈಗ ನೋಡಿ, ಈ ಆಗಿನ ಕಾಲದ ಜನ ಕಬ್ಬಣದಿವು ಭಾಳ ಚೆನ್ನಾಗಿ ಆಹಾರ ಸೇವನೆ ಮಾಡೋಕ್ಕೆ ಎಷ್ಟು ಮುಖ್ಯವಾಗಿತ್ತು ಅಂತ. ಇದಕ್ಕಿಂತ ದೊಡ್ಡದಿದೆ ಒಂದು. ಇದು ದೊಡ್ಡ ಮನೆತನದವರು, ಅವ್ರ ಮನೆಗೆ ಒಂದು 5-6 ಅಣ್ಣ ತಮ್ಮದಿರು ಅವರೆಲ್ಲ ಇದ್ದ ಕಾಲದಲ್ಲಿ ಇವನ್ನೆಲ್ಲ ಬಳಸ್ತಾ ಇದ್ರು. ಈ ಥರ ನೋಡಿ, ಈ ಡಿಸೈನು ಇವತ್ತು ಈ ಡಿಸೈನ್ಗೆ ಕೊಡ್ಬೇಕು ನಾವು. ಆಗಿನ ಕಾಲದಾಗ ಇಷ್ಟು ಡಿಸೈನ್ ಮಾಡಿಸಿ ಇಂಥ ಒಂದು ಕೊಬ್ಬರಿ ತುರಿಯನ್ನು ನಮ್ಮಲ್ಲಿ ಇತ್ತು ಅಂದರೆ ಎಷ್ಟು ಇದಿತ್ತು. ಈಗ ಈ ಥರ ಎಲ್ಲೋ ಅಪರೂಪ ಕಾಣೋದು. ಇದು ನಮ್ಗೆ ಅಪರೂಪವಾಗಿ ಸಿಕ್ಕಿದೆ. ಅಪರೂಪವಾಗಿ ನೀವು ನೋಡ್ಬೇಕು ಎಲ್ಲರೂ ವೀಕ್ಷಕರು. ಇಂಥವನ್ನ ನಮ್ಮ ಇವು ಬಳಸಿದ್ದಂಥ ವಸ್ತುಗಳು ಕಣ್ಮರೆ ಆಗ್ತಾ ಇದೆ. ಆದರೆ ಎಲ್ಲ ಅಪರೂಪವಾಗಿ ಒಂದೊಂದು ಸಿಕ್ಕಿರೋದ್ರಿಂದ ನಾವು ಮಡಗಿದ್ದೀವಿ. ಇದಕ್ಕೆ ಭಾಳ ನೀವು ನೋಡಬೇಕು. ಮುಂದಿನ ದಿನದಲ್ಲಿ ಇವನ್ನ ಭಾಳ ಜೋಪಾನವಾಗಿ ನಾವು ಮಾಡಬೇಕಾದಷ್ಟೇ. ಇದು ಹಸುಗಳಿಗೆ ಆಗಿನ ಕಾಲದಲ್ಲಿ, ಅಂದರೆ ದೊಡ್ಡ ದೊಡ್ಡ ಹೋರಿಗಳಿಗೆ ಕಾಯಿಲೆ ಬಂದಾಗ ಇದರಲ್ಲಿ ಗೊಟ್ಟ ಅನ್ನೋರು, ಈ ಗೊಟ್ಟಕ್ಕೆ ಇದು ಮೆಡಿಸನ್ ಇದು ಅವಾಗಿನ ತಯಾರು ಮಾಡಿ, ಗಿಡಮೂಲಿಕೆಗಳು ತಯಾರು ಮಾಡಿ ಹಸುಗಳಿಗೆ ಎತ್ತಾಯಿದ್ರು. ಇದನ್ನು ಹಸುಗಳು ಹೋರಿಗಳಿಗೆ ಎತ್ತೋರು. ಇದು ಚಿಕ್ಕದು ಕರುಗಳಿಗೆ ಇದು ಮಾಡೋರು. ಭಾಳ ನೋಡಿ, ಹಳೆ ಕಾಲದಲ್ಲಿ ಇದು ಬಿದಿರುದು. ಇವು ಒಂದು 100 ವರ್ಷ ಹಳೆವು, 100 ವರ್ಷ ಹಳೆವು. ಫಸ್ಟು ಗ್ರಾಮೀಣ ಭಾಗದಲ್ಲಿ ವೈದ್ಯರು ಇರ್ತಾ ಇರಲಿಲ್ಲ. ಹೌದು. ಹಸು, ಕರು, ಎತ್ತುಗಳು, ಕೋಣೆಗಳು, ಇವು ಎಮ್ಮೆಗಳಿಗೆ ಏನನ್ನ ಮೇಕೆ, ಕುರಿ ಎಲ್ಲ ಇವಕ್ಕೆಲ್ಲ ಎಲ್ಲಕ್ಕೂ ಉಪಯೋಗಿಸ್ತಿದ್ರು. ಜಾನುವಾರುಗಳಿಗೆ ಏನನ್ನ ರೋಗ ಬಂದರೆ ಡಾಕ್ಟರ್ ಸಿಗ್ತಾ ಇರಲಿಲ್ಲ. ಆ ಕಾಲದಲ್ಲಿ ಈ ಗೊಟ್ಟ ಬಿದಿರಿಂದಾನೇ ಮಾಡೋದು 99%. ನಾನು ಬೇರೆ ಕಡೆ ಎಲ್ಲ ಕಡೆ ನೋಡಿದ್ದೀನಿ. ಬಿದಿರಿಂದಾನೇ ಮಾಡಿ ಈ ರೈತರು ಅವರೇ ನಾಟಿ ವೈದ್ಯರ ಟೈಪ್ ಬಳಸೋರು. ಈ ಹನುಮಂತರಾಜು ಅವರು 100 ವರ್ಷದ ಹಿಂದೆ ಇರ್ತಕ್ಕಂಥ ಈ 2 ಗೊಟ್ಟಗಳನ್ನು ಸಂಗ್ರಹಣೆ ಮಾಡಿದ್ದಾರೆ. ನಿಮ್ಗೆ ಯಾರು ಕೊಟ್ರಿ ಇವು ನಮ್ಮ ಮಾವವ್ರ ಮನೆಗಿತ್ತು, ಅವ್ರ ಹತ್ರದಿಂದ ನಾನು ಮಾಡಿಕೊಂಡಿದ್ದೀವಿ ಸರ್. ನೋಡ್ರಿ, ಇದು ನಾವು ಹೇಳ್ತಾ ಇರ್ತೀವಲ್ಲ, ವೆಟರ್ನರಿ ಡಾಕ್ಟ್ರು. ಆ ಕಾಲದಲ್ಲಿ ವೆಟರ್ನರಿ ಡಾಕ್ಟ್ರು ಹೋಬ್ಲಿಕ್ಕೊಬ್ರು ಇಲ್ಲ ತಾಲೂಕೊಬ್ಬರು ಮಾತ್ರ ಸಿಗ್ತಾ ಇದ್ರು. ಆವಾಗ ಸಣ್ಣ ಪುಟ್ಟ ಏನನ್ನ
ಹಸು ಇವಕ್ಕೆಲ್ಲ ದನಗಳಿಗೆ ಏನಾನ ತೊಂದರೆ ಆದರೆ ನಾಟಿ ವೈದ್ಯದ ಬಳಸಿ ಈ ಗೊಟ್ಟದ ಮುಖಾಂತರ ಓಕೆ ಈ ಥರ ಬಾಯಲ್ಲಿ ಕುಡಿಸೋರು. ಅದಕ್ಕೋಸ್ಕರ ಇವನು ಕೂಡ ನರಸಿಂಹರಾಜು ಅವರು ಎತ್ತಿಕ್ಕಿರೋದು, ಹನುಮಂತರಾಜು ಅವರು ಎತ್ತಿಕ್ಕಿರೋದು, ಸಂಗ್ರಹಣ ಮಾಡಿರೋದು ಆಶ್ಚರ್ಯ. ಮತ್ತು ಇಂಥವು ನೀವು ಬಳಸಿದರೆ, ರೈತರು ಯಾರನ್ನ ನೋಡ್ತಾ ಇದ್ದು ನೀವು ಬಳಸಿದರೆ ಕಾಮೆಂಟ್ ಮಾಡಿ ಎಷ್ಟನೇ ಇಸ್ವಿಯಿಂದ ಎಷ್ಟನೇ ಇಸ್ವಿವರೆಗೂ ನೀವು ಈ ಥರ ಗೊಟ್ಟಗಳು ಬಳಸಿದ್ದೀರಿ ಅನ್ನೋದ್ರ ಬಗ್ಗೆ. ಇದು ಹಳೆ ಕಾಲದ್ದು ನೇಗ್ಲು ಅಂದರೆ ನೇಗ್ಲಿಗೆ ಇಲ್ಲಿಗೆ ಇದು ಹಾಕಿರೋದು, ಚುಪ್ಪು ಹಾಕ್ಬಿಟ್ಟು ಇದ್ರದ್ದು ಹುಳ ಇದು ಹಾಕ್ಬಿಟ್ಟು ಬಳಸ್ತಾ ಇದ್ರು. ಕಬ್ಬಣದ್ದು ಅದೇ ಕಬ್ಬಣದ್ದು ಮಾಡೋರು ಅಂದರೆ ಭೂಮಿ ಒಳಗಡೆಗೆ ಉಳುಮೆ ಮಾಡೋದಕ್ಕೆ, ಭೂಮಿ ಒಳಗಡೆ ಉಳುಮೆ ಮಾಡೋದಕ್ಕೆ ಬಳಸ್ತಾ ಇರ್ತಕ್ಕಂಥ ನೇಗ್ಲನ್ನು ಕೂಡ ಹನುಮಂತರಾಜು ಅವರು ಸಂಗ್ರಹಣೆ ಮಾಡಿ ಇಟ್ಟಿದ್ದಾರೆ. ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡ್ರಿ. ಆಗ ಈಗ ಯಂತ್ರಗಳು ಬಂದ್ಬಿಟ್ಟು ಟ್ರ್ಯಾಕ್ಟರ್ಗಳು ಉಳ್ತವೆ. ಹಳೆ ಕಾಲದಾಗಿದ್ರು ನೇಗ್ಲು ಮುಂದೆ ಒಂದು ಕಬ್ಬಣದ್ದು ಇದ್ದಿದ್ರೆ ಅದು ಎತ್ತುಗಳಿಗೆ ನಗಗಳು ಕಟ್ಟಿ ಆಮೇಲೆ ಹಗ್ಗ ಕಟ್ಟಿ ಇವನ್ನ ಉಳುತ್ತಾ ಇದ್ರು. ಆಗ ಬೇಸಾಯ ಮಾಡ್ತಾ ಇದ್ದ ಕಾಲದಲ್ಲಿ ಭಾಳ ಚೆನ್ನಾಗಿ ಭೂಮಿ ಇತ್ತು. ಈಗ ಟ್ರ್ಯಾಕ್ಟರ್ ಉಳಿಸ್ತಾರೆ, ಇದು ನೇಗ್ಲು ಈಗ ಈ ಥರ ಇರೋದು ಯಾರಿಗೂ ಗೊತ್ತಿಲ್ಲ ಮಕ್ಳುಗಳಿಗೆ. ಹಿಂದಿನ ಕಾಲದಲ್ಲಿ ಬಳಸ್ತಾ ಇದ್ರು ಇದ್ರನ್ನ. ಅಂದರೆ ಇವಾಗ ಟ್ರ್ಯಾಕ್ಟ್ರಿಂದ ಉಳುಮೆ ಮಾಡ್ತಾ ಇರೋದ್ರಿಂದ ಎತ್ತುಗಳು ಕಟ್ಟಿ ನೇಗಿಲು ಮಾಡೋರು ತುಂಬ ರೈತರು ಕಡಿಮೆ ಆಗಿದ್ದಾರೆ. ಅದಕ್ಕೋಸ್ಕರನೇ ಹಿಂದಿನ ಮಕ್ಕಳಿಗೆ ಈ ವಿಚಾರ ತಿಳಿಸಬೇಕು ಅನ್ನೋ ಉದ್ದೇಶಕ್ಕೆ ಹನುಮಂತರಾಜು ಅವರು ನೇಗಿಲನ್ನು ಕೂಡ ರೈತರಿಂದ ಸಂಗ್ರಹಣೆ ಮಾಡಿ ಅವರ ಮನೆಯಲ್ಲಿ ಇಟ್ಟಿದ್ದಾರೆ. ಹಲವಾರು ಸಂಗ್ರಹಣೆಗಳ ಬಗ್ಗೆ ಇವರು ವಿಶ್ಲೇಷಣೆ ಮಾಡಿದಾರಲ್ವಾ, ಇವರಿಗೆ ತುಂಬ ಧನ್ಯವಾದಗಳು. ನೋಡಿ, ಹಳ್ಳೆಣ್ಣೆ ಬಿಟ್ಟು ಇದು ಸಗಣಿ ಬಿಟ್ಟು ದೀಪ ಹಚ್ತಾ ಇದ್ರು ಹಳೆ ಕಾಲದಲ್ಲಿ. ದೊಡ್ಡ ಮನೆಗಳಲ್ಲಿ, ಅಂದರೆ ಆಗಿನ ಕಾಲದ ಹಳ್ಳಿ ಮನೆಗಳಲ್ಲಿ ಉಪಯೋಗಿಸ್ತಿದ್ದಂಥ ದೀಪಗಳು ಇವು. ಇದ್ರ ಮೇಲೆ ಇದಾಕಿ ಸಗಣಿ ಇಕ್ಬಿಟ್ಟು ಇದ್ರ ಮೇಲೆ ದೀಪ ಹಚ್ಚೋರು. ಹೊಂಗೆ ಎಣ್ಣೆ ಹಾಕಿ ದೀಪ ಹಚ್ತಾ ಇದ್ರು. ಭಾಳ ಒಳ್ಳೆಯದು ಇದರಿಂದ. ಆಮೇಲೆ ಆಗ ಕೆತ್ತನೆ ನೋಡಿ ಹೆಂಗಿದೆ, ಈ ಕೆತ್ತನೆಗಳು ಈಗೆಲ್ಲೂ ಸಿಗಲ್ಲ. ಆಮೇಲೆ ಈ ಥರ ಎಲ್ಲೂ ಇಲ್ಲ. ಈಗ ಎಲ್ಲ ಲೈಟ್ಗಳು ಬಂದ್ಬಿಟ್ಟು. ಇದು ಎಷ್ಟನೇ ಇಸ್ವಿಯಲ್ಲಿ ಬಳಸೋರು? ಎಲ್ಲ 100 ವರ್ಷ ಹಳೆವು ಸರ್. ಇವೆಲ್ಲ 100 ವರ್ಷ ಹಳೆ ಮನೆಗಳಾಗಿದ್ದವು. ಈಗ ನಾವು ಮಡಗಿದ್ದೀವಿ. ಇದೊಂದು ಮಕ್ಕಳಿಗೆ ಒಂದು ಈಗಿನ ಜನತೆಗೆ ಪರಿಚಯ ಮಾಡಿಕೊಡ್ಬೇಕು ಅನ್ನೋ ಆಸೆ ಇದೆ ಸರ್. ಅಂದರೆ ಸೆಗಣಿಯಿಂದ ಅಲ್ಲಿ ಇಕ್ಬಿಟ್ಟು ಸುತ್ತು ಕುಂಕುಮ ಎಲ್ಲ ಇಕ್ಬಿಟ್ಟು ಪೂಜೆ ಮಾಡಿ ದೀಪ ಹಚ್ತಾ ಇದ್ರು ಮನೆಯಲ್ಲಿ. ಸಂಜೆ ಹೊತ್ತು ದೀಪ ಹಚ್ಚೋರು. ಇದನ್ನ ದೊಡ್ಡ ಮನೆಗಳಲ್ಲಿ ದೀಪ ಹಚ್ತಿದ್ದಂಥ ದೀಪದ ಇದು ಹೌದು. ಈಗಿನ ದೀಪ ಹಚ್ಚೋದಕ್ಕೆ ಹಿಂದಿನ ಹಚ್ಚೋದಕ್ಕೆ ಏನು ವ್ಯತ್ಯಾಸ ಹೇಳ್ತೀರಿ? ಈಗ ಆಗ ಹಳ್ಳೆಣ್ಣೆ ಇದು ಹೊಂಗೆ ಎಣ್ಣೆ ಬಳಸ್ತಾ ಇದ್ರು. ಭಾಳ ಮನೆಗಳಿಗೆ ಚೆನ್ನಾಗಿರೋದು. ಸುತ್ತು ಏನು ಸಗಣಿ ಇಟ್ಬಿಟ್ಟು ಹೂವು ಎಲ್ಲ ಹಾಕಿ ಅಲಂಕಾರ ಮಾಡಿದ್ರೂ ಒಂದು ದೀಪದ ಅಲಂಕಾರಗಳು ಮಾಡಿ ಭಾಳ ಚೆನ್ನಾಗಿ ಸಂಜೆ ಆದರೆ ದೀಪ ಹಚ್ಚೋದು ದೊಡ್ಡ ಹಳ್ಳಿ ಕಡೆ ಮನೆಗಳಲ್ಲಿ ವಾಡಿಕೆ ಇತ್ತು. ಈಗ ಅವೆಲ್ಲ ಹೋಯ್ತು. ಈ ಥರ ಇದಿಲ್ಲ. ಈಗ ಲೈಟ್ ಹಾಕೋಕ್ಕೂ ರಿಮೋಟ್ ಮಾಡಿಕೊಂಡಿದ್ದಾರೆ. ಆ ಥರ ನಮ್ಮಲ್ಲಿ ಬೆಳೆದೇ ಬಂದಿದೆ. ಈಗ ನೋಡಿ, ಆಗಿದ್ದಿದ್ದು ಟೆಕ್ನಾಲಜಿ ಹೆಂಗಿತ್ತು, ಎಷ್ಟು ಕೆಲಸ ಮಾಡ್ತಾ ಇದ್ರು ಜನ ಅಂತ ಇದು ಮಾಡಿ. ಆ ಸೆಗಣಿ ದೀಪ ಹಚ್ಚೋದ್ರಿಂದ ಏನು ಅದು ಮನೆಗೆ ಭಾಳ ವೈಬ್ರೇಷನ್ ಇತ್ತು. ಆಗ ಭಾಳ ದೀಪ ಹಚ್ಚಿದ್ರೆ ಒಂಥರ, ಆಗ ದೊಡ್ಡ ಮನೆಗೆ ಇದೊಂದು ಸಣ್ಣ ದೀಪ ಉರಿದ್ರೆ ದೊಡ್ಡದಾಗಿ ಕಾಣೋದು. ಇವಾಗ 4 ಲೈಟ್ ಹಾಕ್ತಿರ, ಅವಾಗ ಒಂದು ದೀಪದ್ದು ಇದು ಇರ್ತಾ ಇರಲಿಲ್ಲ. ಈ ಒಂದು ದೀಪ ಎಲ್ಲನೇ ದೀಪ ಉರಿತಾ ಇತ್ತು ಅಂದರೆ ದೊಡ್ಡ ಮನೆಗಳಿಗೆ ಅದು ರಾತ್ರಿ ಎಲ್ಲ ಉರಿಯೋದು, ಬೆಳಗ್ಗೆ ತನಕ ಉರಿಯೋದು. ಆ ಥರ ಒಂದು ದೀಪದ್ದು ಇದು ಹಾಕ್ಬಿಟ್ಟು ದೀಪ ಹಚ್ತಾ ಇದ್ರು.